ಎಲ್ಲರಿಗೂ ನಮಸ್ಕಾರ. ಈ ಫೋಟೋದಲ್ಲಿ ಇರುವವರನ್ನ ಗುರ್ತಿಸ್ತೀರಾ? ನೀರಜ್ ಚೋಪ್ರಾ. ಹೌದು, ಇವರು ಜಪಾನಿನ ಟೋಕಿಯೋದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಜಾವ್ಲಿನ್ನನ್ನು 87.58 ಮೀಟರ್ ಎಸೆದು ಭಾರತಕ್ಕೆ ಚಿನ್ನದ ಪದಕದ ಹಿರಿಮೆಯನ್ನು ಕೊಟ್ಟ ಕೀರ್ತಿ ಇವರದ್ದು. ಹಾಗಾದರೆ ಟೋಕಿಯೋದಲ್ಲಿ ನಡೆದ ಕ್ರೀಡಾಕೂಟದ ಹೆಸರೇನು? ಒಲಿಂಪಿಕ್ ಕ್ರೀಡಾಕೂಟ. ಇದಲ್ಲದೆ ಏಷ್ಯನ್ ಕ್ರೀಡಾಕೂಟಗಳು, ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಒಂದಾಗಿದೆ. ಹಾಗಾದರೆ ಇವತ್ತು ನಾವು ಒಲಿಂಪಿಕ್ ಕ್ರೀಡೆಯ ಪ್ರಾರಂಭ, ಅದರ ಉದ್ದೇಶಗಳು, ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಜ್ಯೋತಿ ಮತ್ತು ಏಷ್ಯನ್ ಕ್ರೀಡೆಗಳ ಬಗ್ಗೆ ತಿಳಿಯೋಣ. ಜಗತ್ತಿನ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಏಕೈಕ ಕ್ರೀಡಾಕೂಟ ಅಂದರೆ ಅದೇ ಒಲಿಂಪಿಕ್ ಕ್ರೀಡಾಕೂಟ. ಈ ಒಲಿಂಪಿಕ್ ಕ್ರೀಡಾಕೂಟಗಳು ಮೊದಲು ಯುರೋಪ್ ಖಂಡದ ಗ್ರೀಕ್ ದೇಶದಲ್ಲಿ ಕ್ರಿಸ್ತ ಹುಟ್ಟುವುದಕ್ಕಿಂತ ಮೊದಲು ಅಂದರೆ ಕ್ರಿಸ್ತ ಪೂರ್ವ 776ರಲ್ಲಿ ಪ್ರಾರಂಭವಾಗಿ ಕ್ರಿಸ್ತ ಶಕ 394ರವರೆಗೆ ನಡೆದು ನಂತರ ರೋಮ್ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸ್ತಾನೆ. ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ರವರು ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಮಾಡಲೇಬೇಕು ಎಂಬ ದೃಢ ಸಂಕಲ್ಪ ಮಾಡಿ 1894ರಲ್ಲಿ ಫ್ರಾನ್ಸ್ನ ಸಾರಾಬಾನಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನು ಮತ್ತೆ ಪ್ರಾರಂಭಿಸಬೇಕೆಂದು ತನ್ನ ಯೋಜನೆಯನ್ನ ಮಂಡಿಸಿದರು. ಇವರ ಈ ಯೋಜನೆಯನ್ನ 9 ರಾಷ್ಟ್ರಗಳು ಒಪ್ಪಿ 9 ರಾಷ್ಟ್ರಗಳ ಪ್ರತಿನಿಧಿಯನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಯಿತು. ಅದೇ ಮೊಟ್ಟಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಈ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಪಿಯರೆ ಡಿ ಕೋಬರ್ಟಿನ್ ಆಯ್ಕೆಯಾಗ್ತಾರೆ. ಈ ಸಮಿತಿಯು 1896 ಏಪ್ರಿಲ್ 5ರಿಂದ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದೆಂದು ಸಮಿತಿಯು ನಿರ್ಣಯ ಕೂಡ ಮಾಡುತ್ತೆ. ಈ ಒಲಿಂಪಿಕ್ ಕ್ರೀಡಾಕೂಟವು ಪಿಯರೆ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನದ ಫಲವೇ ಆಗಿದೆ. 1894ರಲ್ಲಿ ರಚಿತವಾದ ಒಲಿಂಪಿಕ್ ಸಂಸ್ಥೆಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಗಳನ್ನು ನಿಯಂತ್ರಿಸುವ, ನಿರ್ದೇಶಿಸುವ ಹೊಣೆಗಾರಿಕೆಯನ್ನ ಹೊಂದಿದೆ. ಈ ಒಲಿಂಪಿಕ್ ಸಂಸ್ಥೆಯ ಮುಖ್ಯ ಕಚೇರಿಯು ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ನಲ್ಲಿ ಇದೆ. ಈ ಜಗತ್ತಿನ, ಈ ಭೂಮಿ ಮೇಲಿನ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ರೆ ಅದೇ ಯಾವುದೇ ಜಾತಿ, ಧರ್ಮ, ವರ್ಣ ಭೇದ ಭಾವವಿಲ್ಲದೆ ನಡೆಯುವ ಏಕೈಕ ಕಾರ್ಯಕ್ರಮ ಅಂದರೆ ಅದೇ ಒಲಿಂಪಿಕ್ ಕ್ರೀಡಾಕೂಟಗಳು. ಇದಕ್ಕೊಂದು ಧ್ಯೇಯವಾಕ್ಯವಿದೆ, ಸೈಂಟಿಯಸ್ ಫೋರ್ಟಿಯಸ್ ಆಲ್ಟಿಯಸ್ ಅಂದರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಎಂದು ಅರ್ಥ ಕೊಡುವ ಈ ಧ್ಯೇಯವಾಕ್ಯವನ್ನು ಡೈಡನ್ ರವರು ರಚಿಸಿದರು. ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧಿಯ ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿಯಾಗಿದೆ. ಈಗ ಒಲಿಂಪಿಕ್ ಧ್ವಜ. ಈ ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912ರಲ್ಲಿ ಕೋಬರ್ಟಿನ್ ರವರೇ ವಿನ್ಯಾಸಗೊಳಿಸಿದರು. 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸಲಾಯಿತು. ಮೊದಲ ಬಾರಿಗೆ 1920ರ ಬೆಲ್ಜಿಯಂ ಆಂಟ್ವರ್ಪ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಕ್ರೀಡಾ ಧ್ವಜವನ್ನು ಹಾರಿಸಲಾಯಿತು. ಈ ಧ್ವಜವು ಬಿಳಿಯ ಬಣ್ಣದ ವಸ್ತ್ರದ ಮೇಲೆ ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು ಬಣ್ಣದ ವರ್ತುಲಗಳ ಒಂದನ್ನೊಂದು ಹೆಣೆದುಕೊಂಡ ಚಿತ್ರದ ವಿನ್ಯಾಸ ಇದಾಗಿದೆ. ಇದು ಆಗ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ 5 ಖಂಡಗಳನ್ನು ಸೂಚಿಸ್ತಾ ಇತ್ತು. ಪ್ರಪಂಚದ
ಎಲ್ಲ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು 1936ರಲ್ಲಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತಂದರು. ಜ್ಯೋತಿ ಅಥವಾ ಬೆಳಕಿಗೆ ಯಾವುದೇ ಭೇದಭಾವವಿಲ್ಲ. ಅದು ಶ್ರೀಮಂತರ ಮನೆಯಲ್ಲಿ ಹಚ್ಚಿದ್ರೆ ಯಾವ ರೀತಿ ಬೆಳಕನ್ನು ಕೊಡುತ್ತದೋ ಅದೇ ರೀತಿ ಬಡವರ ಮನೆಯಲ್ಲಿ ಹಚ್ಚಿದ್ರೂ ಅಷ್ಟೇ ಪ್ರಕಾಶಮಾನವಾಗಿ ಬೆಳಕನ್ನು ಕೊಡುತ್ತದೆ. ತನ್ನ ಪ್ರಕಾಶದಿಂದ ಪ್ರತಿಯೊಂದನ್ನು ನಮಗೆ ಕತ್ತಲಲ್ಲೂ ಕಾಣುವಂತೆ ಮಾಡುತ್ತದೆ. ಇಂತಹ ಜ್ಯೋತಿಯನ್ನು ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳಿಗೆ ಭೂತಕನ್ನಡಿ ಹಿಡಿದು ಪಂಜನ್ನು ಹತ್ತಿಸಿದ ಪರಿಶುದ್ಧ ಜ್ಯೋತಿ ಇದಾಗಿರುತ್ತದೆ. ಇದನ್ನು ಒಲಿಂಪಿಯಾ ನಗರದಿಂದಲೇ ಕೈಯಲ್ಲಿ ಆರದಂತೆ ಹಿಡಿದು ಸರದಿಯ ಮೂಲಕ ಓಡುತ್ತಲೇ ಬರುತ್ತಾರೆ. ಅಗತ್ಯವಿದ್ದರೆ ವಿಮಾನ, ಹಡಗಿನಲ್ಲಿ ಕೂಡ ಹಿಡಿದು ತಂದು ಎಲ್ಲಿ ಕ್ರೀಡಾಕೂಟಗಳು ನಡೆಯುತ್ತದೋ ಆ ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆ ಮಾಡುತ್ತಾರೆ. ಹಾಗೆಯೇ ಎಷ್ಟು ದಿನ ಕ್ರೀಡಾಕೂಟಗಳು ನಡೆಯುತ್ತದೋ ಅಷ್ಟು ದಿನವೂ ಈ ಜ್ಯೋತಿಯು ಆರದಂತೆ ನೋಡಿಕೊಳ್ಳುತ್ತಾರೆ. ಇನ್ನು ಕ್ರೀಡಾ ಗೀತೆ. ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಫಲಿಯಾಸ್ ಬರೆದ ಗೀತೆಗೆ ಸ್ಟೈರಸ್ ಸಮರಸ್ ರವರು ಸಂಗೀತ ಸಂಯೋಜನೆ ಮಾಡಿ ನುಡಿಸಿದರು. ಇದು ಬಹಳ ಮೆಚ್ಚುಗೆ ಪಡೆದು ಒಲಿಂಪಿಕ್ಸ್ ಕ್ರೀಡೆಗಳ ಅಧಿಕೃತ ಗೀತೆಯಾಯಿತು. ಒಲಿಂಪಿಕ್ ಕ್ರೀಡಾಕೂಟವನ್ನು ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಹಾಗೂ ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟ ಎಂಬ 2 ವಿಧಗಳಲ್ಲಿ ಸಂಘಟಿಸಲಾಗುತ್ತದೆ. ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಮುಗಿದ ನಂತರ ಅದೇ ಸ್ಥಳದಲ್ಲಿ ವಿಕಲಚೇತನರ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತದೆ. ಈ ಎಲ್ಲ ಒಲಿಂಪಿಕ್ ಕ್ರೀಡಾಕೂಟಗಳು 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇನ್ನು ನಾವು ಏಷ್ಯನ್ ಕ್ರೀಡಾಕೂಟದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. 2ನೇ ಮಹಾಯುದ್ಧವನ್ನು ನಾವೆಲ್ಲರೂ ಕೇಳಿದ್ದೇವೆ. ಈ ಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು. ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಮತ್ತು ಏಷ್ಯಾ ಖಂಡದ ರಾಷ್ಟ್ರಗಳು ತಮ್ಮ ಇರುವಿಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಗಳನ್ನು ಏರ್ಪಡಿಸಬೇಕೆಂದು ಬಯಸಿದವು. ಇದಕ್ಕೆ ಪೂರಕವಾಗಿ 1948 ಆಗಸ್ಟ್ 14ರ ಲಂಡನ್ ಒಲಿಂಪಿಕ್ ಅಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯ ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸೋಂದಿಯವರು ಭಾಗವಹಿಸಿದ್ರು. ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯಾ ಖಂಡದ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ ಭಾವನೆ ಬೆಳೆಸುವ ದೃಷ್ಟಿಯಿಂದ ಏಷ್ಯನ್ ಗೇಮ್ಸ್ ನಡೆಸುವ ಸಲಹೆಯನ್ನು ನೀಡಿದರು. ಗುರುದತ್ ಸೋಂದಿಯವರ ಈ ಸಲಹೆಗೆ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಒಪ್ಪಿಗೆ ನೀಡಿತು. ನಂತರ 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನ ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾಯಿಸಿಕೊಂಡಿತು. ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಏಷ್ಯನ್ ಗೇಮ್ಸ್ನ ಎಲ್ಲ ಜವಾಬ್ದಾರಿಯನ್ನ ನಿರ್ವಹಿಸುತ್ತದೆ. ಏಷ್ಯನ್ ಗೇಮ್ಸ್ ಫೆಡರೇಷನ್ ಈ ಸಮಿತಿಯು ಸಭೆ ಸೇರಿ ಮೊಟ್ಟಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು 1951ರಲ್ಲಿ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರು. ಅಂದಿನಿಂದ 4 ವರ್ಷಗಳಿಗೊಮ್ಮೆ ಈ ಕ್ರೀಡಾಕೂಟವು ಸದಸ್ಯತ್ವ ಹೊಂದಿರುವ ಬೇರೆ ಬೇರೆ ದೇಶಗಳಲ್ಲಿ ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ.